ಜಮೀನ್ ತಗೊಂಡಿದ್ದೀರಾ ಅಂತ ಒಂದು ಮಾಹಿತಿ. 20 ಎಕರೆ ಜಮೀನ್ ತಗೊಂಡಿದ್ದೀರಾ, ಫಾರ್ಮ್ ಹೌಸ್ ತಗೊಂಡಿದ್ದೀರಾ? ಸತ್ಯವಲ್ಲಿ ನಾನು ತಗೊಂಡಿರೋದು ನನಗೆ ಗೊತ್ತಿಲ್ಲ ಕಾರಣ. ಸತ್ಯವಲ್ಲೂ ಗೊತ್ತಿಲ್ಲ. ನಾನು ನೋಡಿದೆ 20 ಎಕರೆ ಜಮೀನು ನನಗೆ 2 ಎಕರೆ ತಗೋಕ್ಕೆ ಕಷ್ಟ ಆಗದೆ. ಈಗ 20 ಎಕರೆ ಏನು ಬಂದೇಟ್ಗೆ 20 ಎಕರೆ ತಗೊಬಿಡೋಕ್ಕದ? ಮತ್ತೆ ಚುನಾವಣಾ ಹಂತದಲ್ಲೆಲ್ಲ ಕಾಂಗ್ರೆಸ್ ಅಣ್ಣ ಅಣ್ಣ ಚುನಾವಣಾ ಹಂತದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿರಂತೆ. ಇಲ್ಲ ಕಾರಣ, ರಾಜಕೀಯಕ್ಕೂ ನನಗೂ ದೂರ ಕಾರಣ. ಅದ್ರ ಬಗ್ಗೆ ಒಂದು 10% ನಾಲೆಡ್ಜ್ ಇಲ್ಲ, ಅದು ನನಗೆ ಇಲ್ಲ. ಇಲ್ಲಿ ಗೆದ್ದಾದ್ಮೇಲೆ ಜನ ಹೇಗೆ ಬದಲಾಗಿದ್ದಾರೆ? ಓ ಬಸ್ ಚೆನ್ನಾಗಿದ್ರೆ ಅಣ್ಣ. ಹಾಂ, ಹೇಗೆ ನಿಮ್ಮ ಸರ್ಕಲ್ ಹೇಗೆ ಬದಲಾಗಿದ್ದಾರೆ? ಇಲ್ಲ, ಈ ಸರ್ಕಲ್ ಎಲ್ಲ ಹಂಗೆ ಐತೆ, ಯಾರೂ ಬದಲಾಗಿಲ್ಲ. ಎಲ್ಲ ಹಂಗೆ ಐತೆ. ಅದೇ ಒಂದು ಮಂತ ದೊಡ್ಡ ಸರ್ಕಲ್ ತುಂಬ ದೊಡ್ಡದೈತೈತೆ, ಬದಲಾಯ್ತಲ್ಲ. ಇರೋರು ಅವರೇ, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೊಂಡು ದೊಡ್ಡದೈತೈತೆ ಸರ್ಕಲ್. ಇಲ್ಲಿಯವರೇ ಹೊಗಳಿಕೆನೇ ತುಂಬ ಸಿಗ್ತಾ ಇರೋದು ನಿಮಗೆ ಸುತ್ತಮುತ್ತ ಎಲ್ಲ. ಸೊ ಅದರಲ್ಲಿ ನೀವು ಕರೆಕ್ಟ್ ಆಗಿದ್ದೀರಾ ಅಥವಾ ಕ್ರಿಟಿಸೈಸ್ ಮಾಡೋರು ಯಾರಾದರೂ ಇದ್ದಾರಾ ನಿಮ್ಮ ಲೈಫಲ್ಲಿ? ಇಟ್ಕೊಂಡಿದ್ದೀರಾ ಅವ್ರನ್ನೆಲ್ಲ? ತುಂಬ ಹೊಗಳವರೇ ಇರ್ತಾರೆ ಸುತ್ತಮುತ್ತ ಇವಾಗ. ಸೊ ಹೆಂಗೆ ನಿಮ್ಮ ನೀವು ಅನಲೈಸ್ ಮಾಡ್ಕೋತಾ ಇದ್ದೀರಾ? ನಿಮ್ಗೆಲ್ಲರೂ ಸರಿನೇ ಅಂತ ಅನ್ನಿಸ್ತಾ ಇದೆ ನಿಮ್ಗೆ? ಇಲ್ಲ. ಈಗ ಎಲ್ಲರೂ ಸರಿ ಆಗ್ಬಿಟ್ರೆ ಅದು ಹಂಗಲ್ಲ, ಅದು ಅಲ್ವಣ. ಈಗ ನಾನು ಮನ್ಸನೇ ಅಲ್ವ. ಈಗ ನನ್ನಲ್ಲೂ ಕೆಲವೊಂದು ತಪ್ಪು ನಡೀತವೆ, ಅದನ್ನು ಸರಿ ಮಾಡ್ಕೋಬೇಕು. ಎಲ್ಲ ಸರಿ ಆಗ್ಬಿಟ್ರೆ ದೇವ್ರಾಗ್ಬಿಡ್ತೀವಿ ನಾವು. ಅದೆಲ್ಲ ನಾನು ಮನ್ಸನೇ. ನನ್ನ ಲೈಫಲ್ಲೂ ತಪ್ಪಾಯ್ತವೆ. ಈ ನನ್ನ ಲೈಫಲ್ಲಿ ಏನೋ ಎಡುತ್ತೀನಿ, ಅದನ್ನೆಲ್ಲ ಸರಿ ಮಾಡ್ಕೋಬೇಕು.